ಸೊ ಅಬೌಟ್ ದಿಸ್ ಕೀ ನಾನು ನೋಡಿ ಇವಾಗ ನಂದು ಡೈನಿಂಗ್ ಹಾಲಲ್ಲಿ ಸೆಂಟ್ರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಹತ್ರ ವಿಕ್ಕಿ ಸರ್ ಫೋಟೋ ಇದೆ. ಆ ಫೋಟೋ ಯಾವಾಗಲೂ ನಾನು ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ಅವ್ರು ನನ್ನ ಲೈಫ್ ಸೇವ್ ಮಾಡಿದ್ರು. ಅವ್ರು ಇಲ್ಲಿದ್ರೆ ನಾನು ಇರ್ತಿರ್ಲಿಲ್ಲ, ನೀನು ಇರ್ತಿರ್ಲಿಲ್ಲ. ದ್ಯಾಟ್ ಇಸ್ ದ ಕೈಂಡ್ ಆಫ್ ದ ಗ್ರಾಟಿಟ್ಯೂಡ್ ಐ ಹ್ಯಾವ್ ಟುವರ್ಡ್ಸ್ ದಟ್ ಪರ್ಸನ್. ನಾನು ಫೋಟೋ ಹಾಕಿದಾಗ ಅವ್ರ ತಂದೆ ತಾಯಿ ಇದ್ರು, ವಿಕ್ಕಿ ಸರ್ ತಂದೆ ತಾಯಿ ಬಂದಿದ್ರು. ಅವ್ರದನ್ನ ನೋಡಿ ದೇ ವರ್ ರಿಯಲಿ ಇಮೋಷನಲ್. ಇಷ್ಟು ವರ್ಷ ಆದ್ರೂ ಒಬ್ಬ ಸೋಲ್ಜರ್ ಅವ್ರ ಮಗನ ಫೋಟೋ ಹಾಕೊಂಡಿದ್ದಲ್ಲ, ಅವ್ರೊಂದು ಮಾತು ಹೇಳಿದ್ರೆ, ಅದು ಒಂದು ಶೋದಲ್ಲಿ ನನಗೆ ಅವ್ರು ಹೇಳಿದ್ರೆ, ಹಮ್ನೆ ವಿಕ್ರಮ್ ಕೋ ಪಾಯಾ ಹೈ ಲೇಕಿನ್ ನವೀನ್ ಕೋ ಪಾಯಾ ಹೈ. ಸೊ ಈಸ್ ಮೈ ಗ್ರೇಟೆಸ್ಟ್ ಫ್ರೆಂಡ್, ಫಿಲಾಸಫರ್, ಗೈಡ್, ಬ್ರದರ್. ನೀವು ವಿಕ್ರಮ್ ಸರ್ ಜೊತೆ ಇದ್ದಿದ್ದು ಎಷ್ಟು ದಿನ? ವಿಕ್ರಮ್ ಸರ್ ಜನವರಿ ನಾನು ಹೋದಾಗ ಅವರಲ್ಲಿ ಆ ಯೂನಿಟ್ ಅಲ್ಲಿ ಇದ್ರು. ಜನವರಿ ಟು ಜುಲೈ. ಇನ್ನೊಂದು ವಿಷಯ ಹೇಳ್ಬೇಕು, ಪ್ಲೀಸ್. ವಿಕ್ಕಿ ಸರ್ ಬಗ್ಗೆ ಮಾತಾಡಿದ್ರಿ ಅಂತ ಹೇಳ್ತಾ ಇದ್ದೀನಿ. ನಾನು ಅವಳಿಂದ 6th ಈವ್ನಿಂಗ್ ಮಧ್ಯಾಹ್ನದಷ್ಟೊತ್ತಿಗೆ ಬಂದು ಜಾಯ್ನ್ ಆದ್ರಲ್ಲ, ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಅವ್ರು ಬಂದು ಜಾಯ್ನ್ ಆಗ್ತಾರೆ, ನಾವು ಮತ್ತೆ ಹೊಸ ರಿಗರಿಂದ ವಾರ್ನ ಮುಂದುವರಿಸ್ತೀವಿ. ಒಂದು ಸಮಯ ಕತ್ಲ ಹೊತ್ತಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ನಾನು ಮುಂದ್ಗಡೆ ಇರ್ತೀನಿ, ಫೈರ್ ಮಾಡ್ತಾ ಇರ್ತೀನಿ. ನಾನು ಮ್ಯಾಗಝಿನ್ಗಳು ಖಾಲಿ ಆಗುತ್ತೆ, ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದು ಮ್ಯಾಗಝಿನ್ ರಿಫಿಲ್ ಮಾಡ್ಕೊಂತ ಇರ್ತೀನಿ. ವಿಕ್ಕಿ ಸರ್ ಅಲ್ಲೇ ಕುತ್ಕೊಂಡಿರ್ತಾರೆ. ಇನ್ನೇನು ಫಿಲ್ ಮಾಡ್ಕೊಂಡು ನನ್ನ ಎಂಟಿ ಇವನ್ನ ಅಂದ್ರೆ ಸ್ಪೇರ್ ಮ್ಯಾಗಝಿನ್ಸ್ ಅನ್ನು ಹಾಕೊಂಡು ಇನ್ನೇನು ಹೊರಡ್ತಾ ಇರ್ತಾರೆ, ನಾನು ಕೈ ಹಿಡಿತಾರೆ, ಬೇಡ್ಸ 2 ಮಿನಿಟ್ ಅಂತ. ಅಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ. ನಾವು ಏನು ಅದೇ ನೋಡಿ, ಇವಾಗ ಅವರು ನಾನೇನು ಹೇಳ್ತಿರ್ತೀನಿ ಅಂದರೆ, ನಾನೊಂದು ಇನ್ನೊಂದು 6 months ಈ ಯೂನಿಟಲ್ಲಿ ಇರ್ತೀನಿ, ಅದಾದಮೇಲೆ ನಂದು ಪೋಸ್ಟಿಂಗ್ ಆಗುತ್ತೆ. ಆಮೇಲೆ ನಾನು ಬೇರೆ ಯೂನಿಟಿಗೆ ಹೋಗ್ತೀನಿ. ನೀವು ಸಿಗ್ತೀವೋ ಇಲ್ಲೋ ಅಂತ ಹೇಳ್ತೀನಿ. ನೀನು ಹಂಗೆ ಯಾಕೆ ಯೋಚನೆ ಮಾಡ್ತೀಯಾ, ನೀ ಇದೇ ಯೂನಿಟಿಗೆ ಪರ್ಮನೆಂಟ್ ಕಮಿಷನ್ ತೊಗೊಂಬಿಡು, ನಾವು ಜೊತೆಗೆ ಇರ್ಬೋದು. ಅದಷ್ಟೇ ಯಾಕೆ, ನಾವು ರಿಟೈರ್ ಆಗ್ತಿಲ್ಲ, ಪಾಲಂಪುರಲ್ಲ ಅವ್ರದ್ದು. ಪಾಲಂಪುರದಲ್ಲಿ ನಾನು ಸ್ಟ್ರಾಬೆರಿ ಫಾರ್ಮ್ ಓಪನ್ ಮಾಡ್ತೀನಿ. ಸ್ಟ್ರಾಬೆರಿ ಫಾರ್ಮ್ ಅಲ್ಲಿ ನಾನು ಗೋಡ ಪಾಲುಂಗ ನೀನು ಅಲ್ಲಿ ಬಂದ್ಬಿಡ, ಇಬ್ರು ಸೇರಿ ಸವಾರಿ ಕರೆಂಗೆ. ಒಂದೊಂದ್ಸಲ ನಾನು ಯೋಚನೆ ಮಾಡ್ತಿರ್ತಲ್ಲ, ನಾವು ಕುತ್ಕೊಂಡು ನಮ್ಮ ಸರ್ವಿಸ್ ಅಷ್ಟೇ ಅಲ್ಲ, ರಿಟೈರ್ಮೆಂಟ್ ಲೈಫ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ, ಅದು ಒಂದ್ ಕಡೆ ನಡೀತಾ ಇದೆ. ನಾವು ಇಲ್ಲಿ ಕುತ್ಕೊಂಡು ರಾತ್ರಿ ಹೊತ್ತಲ್ಲಿ ಇಲ್ಲಿ ಕುತ್ಕೊಂಡು ಅದನ್ನ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಹಿ ಲೆಟ್ ಮಿ ಗೋ. ಆಮೇಲೆ ನಾನು ಮುಂದೆ ಹೋಗ್ತೀನಿ. ಸೊ ಡೆಸ್ಟಿನಿ ನೋಡಿ, ನನಗೆ ಅವ್ರು ನನ್ನ ಜೀವನ ಉಳಿಸ್ತಾರೆ, ನಾನು ಬದುಕಿ ಬರ್ತೀನಿ.